ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನಾವು ದಿನವಿಡೀ ಕಷ್ಟಪಟ್ಟು ದುಡಿಯುತ್ತೇವೆ, ಆದರೆ ತಿಂಗಳ ಕೊನೆಯಲ್ಲಿ ಕೈಯಲ್ಲಿ ಹಣವೇ ಇರುವುದಿಲ್ಲ. ಸಂಬಳ ಬಂತು, ಹೋದದ್ದೇ ಗೊತ್ತಾಗಲಿಲ್ಲ ಎನ್ನುವುದು ನಮ್ಮಲ್ಲಿ ಹೆಚ್ಚಿನವರ ದೂರು, ಹೌದಲ್ಲವೇ? ಹಣ ಗಳಿಸುವುದು ಎಷ್ಟು ಮುಖ್ಯವೋ ಅದನ್ನು ಉಳಿಸುವುದು ಮತ್ತು ಬೆಳೆಸುವುದು ಅಷ್ಟೇ ಮುಖ್ಯ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜೀವನವನ್ನೇ ಬದಲಿಸಬಲ್ಲ 5 ಪ್ರಾಯೋಗಿಕ ಉಳಿತಾಯದ ಟಿಪ್ಸ್ಗಳನ್ನು ತಿಳಿಸಿಕೊಡುತ್ತೇನೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಯಾಕಂದರೆ ಕೊನೆಯಲ್ಲಿ ಒಂದು ಸ್ಪೆಷಲ್ ಬೋನಸ್ ಟಿಪ್ ಕೂಡ ಇದೆ. ಮೊದಲನೇ ಸೂತ್ರ. ಬಹಳಷ್ಟು ಜನರಿಗೆ ಬಜೆಟ್ ಹೇಗೆ ಮಾಡಬೇಕು ಅಂತ ಗೊತ್ತಿರಲ್ಲ. ಇದಕ್ಕೆ ಜಗತ್ತಿನಾದ್ಯಂತ ಬಳಸುವ ಸರಳ ನಿಯಮವಿದು. 50% ಅಗತ್ಯಗಳು. ನಿಮ್ಮ ಸಂಬಳದ ಅರ್ಧ ಭಾಗ ಬಾಡಿಗೆ, ರೇಷನ್, ಕರೆಂಟ್ ಬಿಲ್ ಮತ್ತು ಮಕ್ಕಳ ಶಾಲಾ ಫೀಸಿಗೆ ಮೀಸಲಿಡಿ. 30% ಆಸೆಗಳು. ಸಿನಿಮಾ, ಹೊರಗಡೆ ಊಟ ಅಥವಾ ಬಟ್ಟೆ ಖರೀದಿಗೆ ಇದನ್ನು ಬಳಸಿ. ನೆನಪಿಡಿ, ಇದು ಕೇವಲ 30% ಮಾತ್ರ ಇರಲಿ. 20% ಉಳಿತಾಯ. ಸಂಬಳ ಬಂದ ತಕ್ಷಣ ಮೊದಲು 20% ಹಣವನ್ನು ಪ್ರತ್ಯೇಕವಾಗಿ ಎತ್ತಿಡಿ. ಖರ್ಚು ಮಾಡಿದ ಮೇಲೆ ಉಳಿಯುವುದನ್ನು ಉಳಿತಾಯ ಮಾಡಬೇಡಿ. ಉಳಿತಾಯ ಮಾಡಿದ ಮೇಲೆ ಇರುವುದನ್ನು ಖರ್ಚು ಮಾಡಿ. ಎರಡನೇ ಸೂತ್ರ. ಸಣ್ಣ ಖರ್ಚುಗಳ ಮೇಲೆ ನಿಗಾ. ನಾವು ದೊಡ್ಡ ಖರ್ಚುಗಳ ಬಗ್ಗೆ ಯೋಚಿಸುತ್ತೇವೆ, ಆದರೆ ಸಣ್ಣ ಸಣ್ಣ ಖರ್ಚುಗಳೇ ನಮ್ಮ ಜೇಬಿಗೆ ಕಣ್ಣ ಹಾಕುತ್ತವೆ. ಉದಾಹರಣೆಗೆ, ದಿನಕ್ಕೆ 20 ರೂಪಾಯಿಯ ಅನಗತ್ಯ ಚಹಾ ಅಥವಾ ಸ್ನ್ಯಾಕ್ಸ್ ತಿಂದರೆ ತಿಂಗಳಿಗೆ 600 ರೂಪಾಯಿ ಆಗುತ್ತದೆ. ವರ್ಷಕ್ಕೆ ಇದು 7200 ರೂಪಾಯಿ. ಒಂದು ಹನಿ ಕೂಡಿದರೆ ಹಳ್ಳ ಎಂಬಂತೆ ಈ ಸಣ್ಣ ಹಣವನ್ನು ನೀವು ಒಂದು ಮ್ಯೂಚುವಲ್ ಫಂಡ್ ಅಥವಾ ಪಿಗ್ಗಿ ಮೇಲೆ ಹಾಕಿದರೆ ಅದು ದೊಡ್ಡ ಮೊತ್ತವಾಗಿ ಬೆಳೆಯುತ್ತದೆ. ಮೂರನೇ ಸೂತ್ರ. ಅಗತ್ಯ ವರ್ಸಸ್ ಆಸೆ. ಯಾವುದಾದರೂ ವಸ್ತು ಖರೀದಿಸುವ ಮುನ್ನ ಇದು ನನಗೆ ಬೇಕೇ ಅಥವಾ ಇದು ನನ್ನ ಆಸೆಯೇ ಎಂದು ಯೋಚಿಸಿ. ಒಂದು ಟ್ರಿಕ್ ಫಾಲೋ ಮಾಡಿ. 30 ದಿನಗಳ ನಿಯಮ. ನಿಮಗೆ ಒಂದು ಫೋನ್ ಅಥವಾ ಬಟ್ಟೆ ಇಷ್ಟವಾದರೆ ಅದನ್ನು ತಕ್ಷಣ ಖರೀದಿಸಬೇಡಿ. 30 ದಿನ ಕಾಯಿರಿ. 1 ತಿಂಗಳ ನಂತರವೂ ನಿಮಗೆ ಅದರ ಅಗತ್ಯ ಕಂಡರೆ ಮಾತ್ರ ಖರೀದಿಸಿ. 80% ಬಾರಿ ನಿಮಗೆ ಆ ವಸ್ತುವಿನ ಅವಶ್ಯಕತೆ ಇರುವುದಿಲ್ಲ ಎಂದು ಮನವರಿಕೆಯಾಗುತ್ತದೆ. ನಾಲ್ಕನೇ ಸೂತ್ರ. ಸಾಲದ ಸುಳಿಯಿಂದ ಮುಕ್ತಿ. ಇಂದಿನ ಕಾಲದಲ್ಲಿ ಕ್ರೆಡಿಟ್ ಕಾರ್ಡ್ ಮತ್ತು ಇಎಂಐ ಸಂಸ್ಕೃತಿ ಹೆಚ್ಚಾಗಿದೆ. ಸುಲಭವಾಗಿ ಸಿಗುತ್ತದೆ ಎಂದು ಸಾಲ ಮಾಡಬೇಡಿ. ಹೆಚ್ಚು ಬಡ್ಡಿಯಿರುವ ಸಾಲಗಳನ್ನು ಮೊದಲು ತೀರಿಸಿ. ಸಾಲ ತೀರಿಸುವುದೇ ಒಂದು ದೊಡ್ಡ ಉಳಿತಾಯ. ಕೈಯಲ್ಲಿ ಹಣವಿಲ್ಲದೆ ಶೋಕಿಗಾಗಿ ಸಾಲ ಮಾಡುವುದು ನಿಮ್ಮ ಆರ್ಥಿಕ ಭವಿಷ್ಯಕ್ಕೆ ಮಾರಕ. ಐದನೇ ಸೂತ್ರ. ಹೂಡಿಕೆಯ ಮಹತ್ವ. ಹಣವನ್ನು ಕೇವಲ ಬೀರುವಿನಲ್ಲಿಟ್ಟರೆ ಅದು ಬೆಳೆಯುವುದಿಲ್ಲ. ಹಣ ನಿಮಗಾಗಿ ಕೆಲಸ ಮಾಡಬೇಕು. ಬ್ಯಾಂಕ್ ಎಸ್ಬಿ ಖಾತೆಯಲ್ಲಿ ಹಣ ಇಡುವ ಬದಲು ಎಫ್ಡಿ, ಆರ್ಡಿ ಅಥವಾ ಷೇರು ಮಾರುಕಟ್ಟೆಯ ಬಗ್ಗೆ ತಿಳಿದುಕೊಂಡು ಸಣ್ಣ ಮೊತ್ತದ ಎಸ್ಐಪಿ ಆರಂಭಿಸಿ. ಕಾಲ ಕಳೆದಂತೆ ಕಂಪೌಂಡಿಂಗ್ ಶಕ್ತಿಯಿಂದ ನಿಮ್ಮ ಹಣ ದುಪ್ಪಟ್ಟಾಗುತ್ತದೆ. ಬೋನಸ್ ಟಿಪ್. ಆರೋಗ್ಯವೇ ಭಾಗ್ಯ. ಒಂದು ಒಳ್ಳೆಯ ಆರೋಗ್ಯ ವಿಮೆ ಮಾಡಿಸಿಕೊಳ್ಳಿ. ಇದು ತುರ್ತು ಸಮಯದಲ್ಲಿ ನಿಮ್ಮ ವರ್ಷಗಟ್ಟಲೆಯ ಉಳಿತಾಯವನ್ನು ಆಸ್ಪತ್ರೆ ಪಾಲಾಗದಂತೆ ರಕ್ಷಿಸುತ್ತದೆ. ಸ್ನೇಹಿತರೆ, ಶ್ರೀಮಂತರಾಗುವುದು ಅಂದರೆ ಕೇವಲ ಹೆಚ್ಚು ಹಣ ಗಳಿಸುವುದಲ್ಲ, ಗಳಿಸಿದ ಹಣವನ್ನು ಉಳಿಸಿ ಬೆಳೆಸುವುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇವುಗಳಲ್ಲಿ ನೀವು ಯಾವ ಸೂತ್ರವನ್ನು ಇಂದೇ ಫಾಲೋ ಮಾಡ್ತೀರಾ ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ ಮನಸ್ಸಿನ ಧ್ವನಿ.